ಸೊ ಎಲ್ಲ ಆಯ್ತು ಅನ್ಸುತ್ತೆ. ಓಕೆ, ಸೊ ವಿಜಿಲ್. ಎಷ್ಟು ವಿಸಿಲ್ ಬರ್ಬೇಕು? ಒಂದ್ ವಿಜಿಲ್ ಬಂದ್ರೆ ಚೆನ್ನಾಗಿರುತ್ತೆ. 2. ಸೊ ನೀವು ಬೇಕು ಅಂದ್ರೆ ತೆಂಗಿನಕಾಯಿ ಹಾಲು ಹಾಕಿ, ಬಟ್ ಇವರು ತುರಿ ಹಾಕಿದ್ರು. ದೊಡ್ಡ ಮಾತು. ಸೊ now this is going to take some time to get cooked. Yes, 5 minutes. ನಾವು ಡ್ಯಾನ್ಸ್ ಮಾಡೋಣ. ಬರೀ ಡಾನ್ಸು 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 ತಿಂತ ಇದೀವಿ, ಮತ್ತೆ ಫಿಟ್ನೆಸ್ ಬೇಡವಾ? Exactly. ಫಸ್ಟ್ ಈ ಫಿಟ್ನೆಸ್ ಹುಚ್ಚು ಎಲ್ಲಿಂದ ಶುರು ಆಯ್ತು? ಈ ಡಾನ್ಸ್ ಮಾಡ್ಬೇಕು ಅನ್ನೋ ಹುಚ್ಚು ಎಲ್ಲಿಂದ ಶುರು ಆಯ್ತು ಶ್ರುತಿಗೆ? ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಿಂದ ನಾನು ನೆನೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದಾನೇ ಕ್ಲಾಸಸ್ಗೆ ಹಾಕಿದ್ರು. ಅಂಡ್ ಕಾಲೇಜ್ ಆಗ್ಲಿ ಸ್ಕೂಲ್ ಅಲ್ಲಿ ಆಗ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ತುಂಬಾ ಆಪರ್ಚುನಿಟೀಸ್ ಇತ್ತು ಡಾನ್ಸ್ ಮಾಡಕ್ಕೆ. ಅಂಡ್ ಐ ಥಿಂಕ್ ಕಾಲೇಜ್ ಮುಗ್ದಿದ ತಕ್ಷಣ ಪ್ಲೇಸ್ಮೆಂಟ್ ಅನ್ನು ಕೂಡ ನಾನು ಬಂಕ್ ಮಾಡಿ ಹೋಗಿ ಒಂದು ಕಾರ್ಪೊರೇಟ್ ಶೋ ಮಾಡಿದೀನಿ. ಹೌದಾ? ಆ ಮಟ್ಟಿಗೆ ನನ್ಗೆ ಡಾನ್ಸ್ ಅಂದ್ರೆ ಹುಚ್ಚು. ಅದ್ ನನಗ್ ಮಾತ್ರ ಅಲ್ಲ, ಇವಳಿಗೂ ಕೂಡ. ಸೊ ನಾವು ಇಬ್ರು ಒಂದ್ ರೀತಿನಲ್ಲಿ ಸ್ಟಡೀಸು ಎಕ್ಸಾಮ್ಸ್ ಎಲ್ಲ ಹೋಗ್ತಾನೆ ಇರುತ್ತೆ, ಅದ್ರ ಜೊತೆಗೆ ಈ ಡಾನ್ಸ್ ಮೇಲಿರೋ ಒಂದ್ ಪ್ರೀತಿ ಇದೆಯಲ್ಲ, ಅದ್ ಲಿಟ್ರಲಿ ಹುಚ್ಚು. ಬಟ್ ಯು ವಾಂಟ್ ಟು ಡೂ ಸಮ್ ಹೈಯರ್ ಎಜುಕೇಶನ್ ಅಂಡ್ ಆಲ್ ದಟ್ ಅಲ್ವಾ? ಯಾ ಆಲ್ ದಟ್ ಹ್ಯಾಪನ್ ಸೈಡ್ ಬೈ ಸೈಡ್, ಬಟ್ ನಥಿಂಗ್ ವರ್ಕ್ ಔಟ್. ಎಲ್ಲಾ ಫ್ಲಾಪ್. 2 ಸಲ IIM ಗೆ ಕ್ಯಾಟ್ ಅಟೆಂಪ್ಟ್ ಮಾಡಿದೆ, 2 ಸಲಾನು ಸಿಗ್ಲಿಲ್ಲ. ಅಂದ್ರೆ ಆಸ್ ಇನ್ ಐ ಗಾಟ್ ಲೈಕ್ ಸಮ್ 70-80 percentile ವಿಚ್ ಡಸಂಟ್ ವರ್ಕ್ ಫಾರ್ ಲೈಕ್ ದಿ IIMs. ಅದಕ್ಕೆಲ್ಲ 97 ಎಲ್ಲ ಬೇಕು, ರೇಂಜ್ ಗೆನೆ ಇರ್ಲಿಲ್ಲ. ಸೊ ಆ ಕ್ಯಾಟ್ ಬದಲು ಈ ಕ್ಯಾಟ್ ಅಲ್ಲಿ ಎಕ್ಸ್ಪರ್ಟ್ ಆದ್ರಿ ನೀವು. ದಟ್ ಇಸ್ ದ ಕ್ಯಾಟ್ ಸ್ಟೆಪ್ ಇನ್ ಡಾನ್ಸ್. Cat step? ಅಲ್ವಾ? ಹೌದು ಹೌದೌದು, ಕರೆಕ್ಟ್ ಕರೆಕ್ಟ್. ಕ್ಯಾಟ್ ಹಿಂಗ್ ನಡೆಯುತ್ತಾ ಅಥವಾ ಅದು ಇವಳು ಆ ಹುಲಿ ಆಟದ ಬರುತ್ತೆ. ಎಕ್ಸಾಕ್ಟ್ಲಿ. ಬ್ಯೂಟಿಫುಲ್. ವೆರಿ ಗುಡ್. ನೀನು ಸಕ್ಕದಾಗಿ ಮಾಡಿದೆ. ರೀಸೆಂಟ್ಲಿ ಕೂಡ ನಮ್ದು ಸಿನಿಮಾಗ್ ಬಂದಿದ್ಮೇಲೆ ಒಂದು ಆರ್ಟಿಸ್ಟ್ ಆಗಿ ಡಾನ್ಸ್ ಮಾಡೋದು ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲಿಂಗ್. ಐ ವಾಂಟೆಡ್ ಟು ಆಸ್ಕ್ ಯು ಅಬೌಟ್ ದಟ್. ಒಂದು ಬ್ಯಾಕ್ ಡಾನ್ಸರ್ ಜೀವನ ಅಂದ್ರೆ ಆಕ್ಚುಲಿ ಹೆಂಗಿರುತ್ತೆ? ಐ ಆಮ್ ರಿಯಲಿ ಸರ್ಪ್ರೈಸ್. ಐ ಆಮ್ ಕೈಂಡ್ ಆಫ್ ಕ್ಯೂರಿಯಸ್, ನಾಟ್ ಸರ್ಪ್ರೈಸ್. ಹೆಂಗಿರುತ್ತೆ? ಇಲ್ ಬಿ ಎಕ್ಸೈಟಿಂಗ್. ಸ್ಟಾರ್ಸ್ ಜೊತೆ ನಾವು ಡಾನ್ಸ್ ಮಾಡ್ತಿದೀವಿ ಅನ್ನೋ ಎಕ್ಸೈಟ್ಮೆಂಟ್. ಅವ್ರು ನಮ್ ಜೊತೆ ಮಾತಾಡ್ಸಿದ್ದಾರೆ, ನಮ್ ಜೊತೆ ಕೋಆಪರೇಟ್ ಮಾಡ್ತಿದ್ದಾರೆ. ಇದುವರೆಗೂ ನಾವ್ ಯಾರ ಸ್ಟಾರ್ ಜೊತೆ ಡಾನ್ಸ್ ಮಾಡಿದ್ವಿ ಅವರೆಲ್ಲ ಅಷ್ಟೇ ಕೋಆಪರೇಟ್ ಮಾಡಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಶ್ರುತಿ ಸ್ಟಾರ್ ಆದ್ಮೇಲೆ ಆಫ್ಟರ್ ಲೂಸಿಯಾ ನಾನು ಡಾನ್ಸರ್ ಆಗಿ ಅವ್ರ ಜೊತೆ ಡಾನ್ಸ್ ಮಾಡಿದ್ದೆ. ಹೌದಾ? She was a celeb there and I danced. ಬಟ್ ಒಂದು ಆರ್ಟಿಸ್ಟ್ ಆದ್ಮೇಲೆ ಯು ಲರ್ನ್ ಓನ್ಲಿ ಒನ್ ಸೀಕ್ವೆನ್ಸ್, ಒಂದಿಷ್ಟು ಸಾಂಗ್ಸ್ ಮೆಡ್ಲೆ, ಒಂದ್ ಸೀಕ್ವೆನ್ಸ್. ಡಾನ್ಸರ್ಸ್ ಆಗಿ ನಾವು ಒಂದು 10 ಸೀಕ್ವೆನ್ಸಸ್ ಕಲಿತೀವಿ All together. ಅಂಡ್ ಈ ಸೀಕ್ವೆನ್ಸ್ ಒಂದ್ 5 ನಿಮಿಷ ಇರುತ್ತೆ, ಅಂದ್ರೆ 50 ನಿಮಿಷದ ಒಂದು ಡಾನ್ಸ್ ಸೀಕ್ವೆನ್ಸ್ ಕಲಿತಾ ಇದೀವಿ. ಅದೆಲ್ಲ ತಲೆನಲ್ಲಿ ಇರುತ್ತೆ. ನಾವು ಮಿಸ್ ಹೊಡಿಯಬಾರ್ದು. ನಾವಂತೂ ಮಿಸ್ ಮಾಡಕ್ಕೆ ಚಾನ್ಸ್ ಇಲ್ಲ. ಆರ್ಟಿಸ್ಟ್ ಮಿಸ್ ಹೊಡೆದ್ರು ಓಕೆ, ವಿ ಕೆನಾಟ್ ಮಿಸ್ ಎನಿ ಸ್ಟೆಪ್. ಸೊ ಇಟ್ ಇಸ್ ನಾವು ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ಬೇಕು. ನಾವು ಹಿಂದೆ ಇರೋ ಬ್ಯಾಕ್ ಗ್ರೌಂಡ್ ಡಾನ್ಸರ್ಸ್ ನ ಯೂಶಲಿ ನೆವರ್ ಅಪ್ರಿಶಿಯೇಟ್. ದಟ್ಸ್ ಅ ವೆರಿ ದಟ್ ಆಲ್ವೇಸ್ ಸ್ಯಾಡನ್ಸ್ ಮೀ ಅ ಲಾಟ್. ಎಲ್ರಿಗೂ ಆ ಎನರ್ಜಿ ಕೊಡ್ತಾರಲ್ಲ, ಸೊ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಹೈಲಿ ಕಮೆಂಡಬಲ್. ಸೊ ಐ ಥಿಂಕ್ ಆ ಒಂದು ಟ್ರಾನ್ಸಿಷನ್ ನಾನ್ ನೋಡಿದೆ. ಅಂಡ್ ಟ್ರೀಟ್ಮೆಂಟ್ ಆಗಿರ್ಲಿ, ರೆಸ್ಪೆಕ್ಟ್ ಆಗಿರ್ಲಿ, ಮಾತಾಡ್ಸೋ ರೀತಿ ಆಗಿರ್ಲಿ, ಎಲ್ಲ ಚೇಂಜ್ ಆಗುತ್ತೆ. ದ ಟ್ರಾನ್ಸಿಷನ್ ಫ್ರಮ್ ಬೀಯಿಂಗ್ ಅ ಡಾನ್ಸರ್ ಟು ಅನ್ ಆರ್ಟಿಸ್ಟ್. ಬಟ್ ಅದು ಐ ಥಿಂಕ್ ಪ್ರತಿ ಇಂಡಸ್ಟ್ರಿನಲ್ಲೂ ಇದೆ. ಸೊ ವೆನ್ ಯು ಆರ್ ಅ ಬ್ಯಾಕ್ ಗ್ರೌಂಡ್ ಡಾನ್ಸರ್, ಯಾವ್ದಾದ್ರು ನಟ ಬಂದು ಶ್ರುತಿ ಬ್ರಿಲಿಯಂಟ್ ಆಗಿ ಡಾನ್ಸ್ ಮಾಡಿದೆ ನೀನು, ಶಾಬಾಷ್ ಅಂತ ಹೇಳಿರೋದುಂಟಾ? ಎಸ್ ತುಂಬಾ ಸರಿ. ನನಗೆ ಮೇನ್ ಆಗಿ ಫಸ್ಟ್ ಟೈಮ್ ಶ್ರೀಮುರಳಿ ಸರ್ ಇದನ್ನ ಹೇಳಿದ್ದು. ಶ್ರೀಮುರಳಿ ಸರ್ ಜೊತೆ ಒಂದು ಶೋ ಮಾಡ್ತಿದ್ವಿ, ಇದು ಇಮ್ರಾನ್ ಸರ್ದಾರಿಯಾ ಸರ್ದು ಗ್ರೂಪ್ ಅಲ್ಲಿ. ಅಂಡ್ ಆ ಟೈಮಲ್ಲಿ ಶ್ರೀಮುರಳಿ ಸರ್ ಬಂದು ಫಸ್ಟ್ ನನಗೆ ಫಿಲ್ಮ್ ಆಫರ್ ಕೊಟ್ಟಿದ್ದೆ ಮುರಳಿ ಸರ್. ಹೌದಾ? ಸಿನಿಮಾ ಮಾಡ್ತೀಯಮ್ಮ ಅಂತ ಬಂದ್ ಕೇಳಿದ್ರು. ಅವತ್ ನನಗೆ ಏನ್ 18 ವರ್ಷ, ಐ ವಾಸ್ ಒನ್ ಕುಟ್ಟಿ ಗರ್ಲ್. ಸರ್ ಮಾಡ್ತೀನಿ ಅಂತ ಫುಲ್ ಎಕ್ಸೈಟ್ಮೆಂಟ್ ನನಗೆ. ಸೊ ಐ ಥಿಂಕ್ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಿಟ್ರೆ ಬೋತ್ ಆಫ್ ಅಸ್ ಹ್ಯಾವ್ ವರ್ಕ್ಡ್ ವಿತ್ ಶಿವಣ್ಣ ಸರ್ ಅಲ್ವಾ? ಬೋತ್ ಹ್ಯಾವ್ ವರ್ಕ್ಡ್ ವಿತ್ ಶಿವರಾಜ್ ಕುಮಾರ್ ಸರ್. ಸೊ he is an amazing person. ಅವ್ರ ಎನರ್ಜಿ ಮಾಡೋಣ ಬಿಡಿ. ಬನ್ನಿ ಹಿಡ್ಕೊಳ್ಳಿ ಮಾಡೋಣ ಬನ್ನಿ. ಸೊ ಒಂದಿಷ್ಟು ಕೆಲವೊಂದು ಆರ್ಟಿಸ್ಟ್ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಹೂ ಆರ್ ವೆರಿ ಎಂಥೂಸಿಯಾಸ್ಟಿಕ್. ಅವರು ಅಂಡ್ ಪುನೀತ್ ಸರ್ಸ್ ಎನರ್ಜಿ ಆನ್ ಸ್ಟೇಜ್ ಇಸ್ ಅಮೇಸಿಂಗ್. ಅವರು ಒಂದ್ ಸ್ಟೆಪ್ ಮಿಸ್ ಮಾಡಲ್ಲ. ಯೂಶಲಿ ಆರ್ಟಿಸ್ಟ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಯುವರ್ ಆರ್ಟಿಸ್ಟ್, ಕಮ್ ಸ್ಟ್ಯಾಂಡ್ ಹಿಯರ್. ನೀವ್ ಆರ್ಟಿಸ್ಟ್, ಇಬ್ರು ಡಾನ್ಸರ್ಸ್ ಮುಂದೆ ಇರ್ತೀವಿ, ಸೊ ನೀವು ಕಾಪಿ ಹೊಡಿಬಹುದು. ಓ, ಆತರ ಎಲ್ಲ ಟೆಕ್ನಿಕ್ ಇದೆಯಾ? ಸೊ there are some of them who don't want that, who are really dedicated. ಅವರು ಈ ಸೀಕ್ವೆನ್ಸ್ ನ ಕರೆಕ್ಟ್ ಆಗಿ ಕಲ್ತು ನಾವು 100% ಮಾಡ್ತೀವಿ ಅಂತ. ಸೊ ಅಂತವ್ರು ತುಂಬಾ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ನೋಡಿ ಈ ತರ ಉದ್ರುದ್ರಾಗಿ. ವಾವ್, ಬ್ಯೂಟಿಫುಲಿ ಪರ್ಫೆಕ್ಟ್ಲಿ ಕುಕ್ಡ್. ಇದನ್ನ ಮಿಕ್ಸ್ ಮಾಡಿ ಸಾಕು. ಇದನ್ನ ಹಂಗೆ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡಿ ನಮ್ ಪ್ಲೇಟ್ ಹಾಕಿ ನಮ್ ಸ್ಟಮಕ್ ಅಲ್ಲಿ ಮಿಕ್ಸ್ ಮಾಡಕ್ ಅವಕಾಶ. ಇದೆಲ್ಲ ಇದಾದ್ಮೇಲೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ಬೇಕು. ಓಕೆ, ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡೋಣ and then we'll shift it into our mouth. Yes, come on. I like the second part of it. Me too.
ಫೈನಲಿ ಯಾವಾಗ ಈ ಮಶ್ರೂಮ್ ಪಲಾವ್ ನ ಬಾಯಲ್ಲಿ ಹಾಕೊಳ್ತೀನಿ ಅಂತ ಕಾಯ್ತಾ ಇದೆ. ಏನಕ್ ಮುಹೂರ್ತ ವೇಟಿಂಗ್, ಬನ್ನಿ ಬ್ಯಾಟಿಂಗ್ ಫಸ್ಟ್. ನಾನ್ ready. ಚೆನ್ನಾಗ್ ಖಾರ ಹೊಡಿತಾ ಇದೆ, ಬಟ್ ಐ ಲವ್ ಇಟ್. ಹಿಂಗೆ ಇರ್ಬೇಕು, ಖಾರವಾಗಿ. ಅಮೇಜಿಂಗ್. ಕರೆಕ್ಟ್ ಆಗಿ 1:15 ಆಗಿದ ತಕ್ಷಣ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಶುರು ಆಗತ್ತೆ ನನಗೆ. 1:50 ಆಗೋದ್ರೆ ತಡ್ಕೊಳಕ್ ಆಗತ್ತಾ? ಯಾರಿಗೆ ಹೀಗೆ ಆಗ್ತಿತ್ತು ನಮ್ಗೆ ಶೂಟಿಂಗ್ ಅಲ್ಲೂ ಕೂಡ. ನಾವು ಎಲ್ಲಾ ಶೂಟಿಂಗ್ ಅಲ್ಲೂ, ಎಸ್ಪೆಷಲಿ ಊರ್ವಿ ಶೂಟಿಂಗ್ ಅಲ್ಲಂತೂ ಇಟ್ ಯೂಸ್ ಟು ಗೋ ಆನ್ ಟಿಲ್ 2 o'clock 2:30 ಎಲ್ಲ ಬ್ರೇಕೇ ಕೊಡ್ತಿರ್ಲಿಲ್ಲ. ಅಷ್ಟರಲ್ಲಿ ನಾವು ಇಲ್ಲಿ ಸುಸ್ತಾಗಿ, ದಟ್ ದೇ ಆರ್ ವೆರಿ ಇಂಟೆನ್ಸ್ ಕ್ಯಾರೆಕ್ಟರ್ಸ್ ಇನ್ ಇಂಟೆನ್ಸ್ ರೋಲ್ಸ್ ಅಲ್ವಾ. ಸೊ ಹತ್ತು ಸುಸ್ತಾಗಿ ಹತ್ತು ಸುಸ್ತಾಗಿ ನಾವೆಲ್ಲ ಊಟದ ಟೈಮ್ ಆದ್ರೆ ಓಡೋಗ್ಬಿಟ್ಟು ಊಟ ಮಾಡ್ತಿದೀವಿ. ಸಕದ ಇದೆ ಜಾನು. ಥ್ಯಾಂಕ್ ಯು ರಿಯಲಿ ಚೆನ್ನಾಗಿದ್ಯಾ ಅಥವಾ ಸುಮ್ನೆ ಹೇಳ್ತಿದ್ದೀರಾ? ಮತ್ತೆ ಹಿಂಗ್ ತಿಂತ ಇಲ್ವಾ? ನಾನು ಮತ್ತೆ ಶ್ರುತಿ ಜಾಸ್ತಿ ರೈಸು ತಿನ್ನಲ್ಲ. ಐನೋ, ಬಟ್ ಜಾನು ಮಾಡಿದ್ದಾರೆ ಅಂತ ತಿಂತಾ ಇದೀವಿ. ಫೈನಲಿ ನನ್ ಮಶ್ರೂಮ್ ಅನ್ನ ಲಾಸ್ಟ್ ಅಲ್ಲಿ ತಿನ್ನಕ್ ಇಟ್ಟಿದೀನಿ. ಸೊ ಶುರು ಮಾಡೋಣವೇ? ದಯವಿಟ್ಟು ಇಬ್ರು ಅಷ್ಟೊಂದು ಸಹಾಯ ಮಾಡಿದ್ದೀರಾ. ಹಾಕ್ಲಾ ತುಪ್ಪ? ಇವ್ರು ಸ್ವಲ್ಪ ಕಷ್ಟ ತುಪ್ಪ ಹಾಕೊಳ್ಳೋದು, ಕಡಿಮೆ ಹಾಕೋತಾಳೆ. ನಾನು ಇಷ್ಟು ವಯಸ್ಸಾದ್ರು ಬೇಕಾದಷ್ಟು ಹಾಕೋತೀನಿ. ಸೊ ಸಂಯುಕ್ತ, ನೀನ್ ಹೇಳೋ, ಗಣೇಶ ಹಬ್ಬ ಅಂದ್ರೆ ವಾಟ್ ಯು ರಿಮೆಂಬರ್ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲಿ? ನಾವೆಲ್ಲರೂ ಅಜ್ಜಿ ಬಾಜಿ ಮನೆಗೆ ಹೋಗೋದು. ಓಕೆ, ಹೋಗ್ಬಿಟ್ಟು ಎಲ್ಲರೂ ಜೋಕ್ ನಮ್ಮ ಅಜ್ಜಿ ತುಂಬಾ ಜೋಕ್ಸ್. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಖಾರ ಇಸ್ ಪರ್ಫೆಕ್ಟ್. ಸೊ ಅಜ್ಜಿ ಮನೇಲಿ ಮೀಟ್ ಮಾಡೋದು. ಒಂದ್ 17 ಜನ ಆಲ್ಮೋಸ್ಟ್. ಫುಲ್ಲು ಎಲ್ಲಾರ ಮನೆಯಿಂದ ಏನೇನೋ ತಿಂಡಿ, ಎಲ್ಲಾರು ಒಟ್ಟಿಗೆ ಕೂತ್ಕೊಳ್ಳೋದು. ಟಿವಿ ಹಾಕ್ಬಿಟ್ಟು ಯಾವ್ದೋ ಕೆಟ್ಟ ಚಾನೆಲ್ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ, ಅದನ್ನ ಮ್ಯೂಟ್ ಮಾಡ್ಬಿಟ್ಟು ನೋಡೋದು. ತುಂಬಾ ಗ್ರೇಟ್. ಮ್ಯೂಟ್ ಮಾಡ್ಬೋದಾ? ಮ್ಯೂಟ್ ಮಾಡ್ಬಿಟ್ಟು ಜನ ಹೆಂಗ್ ಡಾನ್ಸ್ ಮಾಡ್ತಾರೆ ಅಂತ ಕಳ್ಸುತ್ತೆ ಗೊತ್ತಾ? ತುಂಬಾ ಯು ಶುಡ್ ಟ್ರೈ. ಲಿರಿಕ್ಸ್ ಇದೆ, ಅದ್ ಏನೋ ಒಂದು ಅರ್ಥ ಆದ್ರೂ ಆಗುತ್ತೆ. ಡಾನ್ಸ್ ಮಾಡ್ತಿರ್ತಾರಲ್ಲ, ಅದನ್ನ ಮ್ಯೂಟ್ ಮಾಡಿ ನೋಡಿ, ಅದೇ ದೊಡ್ಡ ಜೋಕ್. ಆಮೇಲೆ ಈ ತರ ಯಾವ್ದೋ ಒಳ್ಳೆ ಹಾಡನ್ ತಗೊಂಡು ಫುಲ್ ಕೆಡ್ಸೋದು, ಈ ತರ ಕೆಲಸ ಮಾಡ್ತೀವಿ. ಹಾಡೋದು ಅವ್ರಿಗೆ ಇಷ್ಟ ಬಂದ್ರ ರಾಗದಲ್ಲಿ ಅಕ್ಕಪಕ್ಕದ ಮನೆಯಲ್ಲ ನಡ್ಗೋಗ್ತಾರೆ. ನಮ್ಮ ಮನೇಲಿ ಒಟ್ಟಿಗೆ ಸೇರಿದ್ರೆ ಒಂದ್ಸತಿ ನಮ್ಮ ಅಮ್ಮ ಮತ್ತೆ ನಮ್ಮ ಆಂಟಿ ಹಾಡ್ ಹೇಳ್ತಾ ಇದ್ರು, ಪೊಲೀಸ್ ಬಂದಿದ್ರು ಮನೆಗೆ. ಅಯ್ಯೋ, ಅಷ್ಟು ಅದ್ಭುತವಾಗಿ ಹಾಡ್ ಹಾಡಿದ್ರ? ಹೌದು. ಅದಕ್ಕೆ ನನ್ 2ನೇ ಮಗ ಪ್ರದೀಪ್ ಬೆಳ್ವಾಡಿ ಇದನ್ನೆಲ್ಲ ಅವ್ನ್ ಹೇಳ್ದ, ಯಾಕೆ ಸುಮ್ಮನೆ ಬೇಜಾರ್ ಮಾಡ್ಕೋತೀರಾ, ಯು ಆಲ್ಸೋ ಕಮ್ ಅಂಡ್ ಜಾಯಿನ್ ಅಸ್. ಪೊಲೀಸ್ನೇ ಕರೆದು ಬಿಟ್ಟು ಜಾಯಿನ್ ಆಗಿ ವಿ ಹ್ಯಾಡ್ ಅ ಪಾರ್ಟಿ. ಏನ್ ಮಾಡೋದು ಸರ್, ಹಿಂದ್ಗಡೆ ಮನೆಯವ್ರು ಕಂಪ್ಲೇಂಟ್ ಮಾಡಿದೆ, ಅದಕ್ಕೆ ಬಂದ್ವಿ. ಬನ್ನಿ ಅಂತ ಅವ್ರಿಗೂ ತಿನ್ಸಿರ್ತೀರಾ ಚೆನ್ನಾಗಿ. ನನಗೆ ಸಂಯುಕ್ತಾಗೆ ಫ್ಯಾನ್ಸ್ ಇರೋದು ನೀವೇನೋ ದೊಡ್ಡ ವಿಷಯ ಅಂತ ಅನ್ಕೊಳ್ಳಲ್ಲ. ಕ್ರೇಜಿ ಅಜ್ಜಿಗೆ ಕ್ರೇಜಿ ಫ್ಯಾನ್ಸ್ ಇದಾರೆ ಗೊತ್ತಾ ನಿಮ್ಗೆ? All kinds of fans, all ages fans she has. 0 to 16 0 to 90 almost. ಏಜ್ ನೋ ಬಾರ್. ಓಕೆ, Age no bar she is. ಮೊನ್ನೆ 4th ಬ್ಲಾಕ್ ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ವಿ. ಒಂದ್ ಸಿಗ್ನಲ್ ಮ್ಯಾನ್ ಫುಲ್ಲು ಅಜ್ಜಿ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾ ಇದ್ದ. ತುಂಬಾ ಹಿ ಕೇಮ್ ಕ್ಲೋಸ್ ಅಂತ ಅಂದ. ಸೊ ಅಜ್ಜಿ ಫುಲ್ ವಿಂಡೋ ಅಂತ ನೋಡಿದ್ರು. ನೀವ್ ಓಕೆ ಆಕ್ಟಿಂಗ್ ಅಂತ ನಂಗಂದ. ನೀವ್ ಚೆನ್ನಾಗ್ ಮಾಡ್ತೀರಾ ಅಂತ ನಮ್ಮ ಅಮ್ಮಂಗಂದ. ಆಮೇಲೆ ಅಜ್ಜಿ ಫುಲ್ ಶಾರ್ಟ್ ಗನ್ ಮುಂದೆ ಕೂತಿದ್ರು. ನೀವ್ ಮೇಡಮ್, ನೀವ್ ತುಂಬಾ ಡೀಸೆಂಟ್ ಅಂತ ಅಂದ. ನಾನ್ ಡೀಸೆಂಟಾ ಅಂತ ನಮ್ಮ ಅಜ್ಜಿ ಫುಲ್ ಸ್ಟಾರ್ಸ್ ಎಲ್ಲ ಇತ್ತು ಕಣ್ಣಲ್ಲಿ ನೋಡ್ತಾ ಇದ್ರು. ಹ್ಞೂ ಮೇಡಮ್, ನಾನ್ ನಿಮ್ ದೊಡ್ಡ ಫ್ಯಾನು. ಇವರೆಲ್ಲ ಓಕೆ, ನೀವು ಅಂತ. He's about 55 years old man. ಸಿಗ್ನಲ್ ಗ್ರೀನ್ ಸಿಗ್ನಲ್ ಬಂತು, ನಾನು ಹಾಂಕ್ ಮಾಡ್ತಾ ಇದೀನಿ, ಇವ್ರು ಎಲ್ಲರೂ ಹಿಂದ್ಗಡೆ ಕಿಚ್ಕೋತಾ ಇದ್ರೆ, ಇವ್ರಿಬ್ರು ಕಾನ್ವರ್ಸೇಷನ್, ಒಂದ್ ಸೆಲ್ಫಿ ತಗೋತೀನಿ, ಇದೆಲ್ಲ ಆಗೋಯ್ತು. ಆಮೇಲೆ ಗೊತ್ತಾಯ್ತು ನಂಗೆ ಚಾನ್ಸೇ ಇಲ್ಲ. ಇವ್ರಾದ್ಮೇಲೆ ನೆಕ್ಸ್ಟ್ ನಮ್ಮ ಅಮ್ಮ ಆದ್ಮೇಲೆ ನಾನು ಎಲ್ಲಿ ಯಾರು ನೋಡೋದೇ ಇಲ್ಲ. ಸೊ ಈ ತರ ಫ್ಯಾನ್ಸ್ ಏನೇನೋ ಮೆಸೇಜಸ್ ರಿಡಲ್ಸ್ ಎಲ್ಲ ಬರ್ತಾರತ್ತೆ ಈ ಏಜ್ ಅಲ್ಲಿ. ನಂಗೂ ಅಷ್ಟೊಂದು ಫಾಲೋವರ್ಸ್ ಇಲ್ಲ. ಸೊ ವಾಟ್ಸ್ಆಪ್ ಅಲ್ಲಿ ಇದೀರಾ ಅಜ್ಜಿ? ಅಯ್ಯೋಯ್ಯೋ, ಸೊ ನಾನ್ ಯಾರ ತರ ಅಂತ ಕೇಳ, ನಮ್ಮ ಅಮ್ಮ ತರ ಅಲ್ಲ, ನಮ್ಮ ಅಪ್ಪ ತರ ಅಲ್ಲ, ಅಜ್ಜಿ ತರ. ಮಕ್ಕಳೆಲ್ಲ ಕೆಡ್ಸಿಟ್ಟಿದ್ದೀನಿ ನಾನೇ. ಸೊ ಸ್ವಾಹಗಳು ಆಯ್ತಾ ಕಾರ್ಯಕ್ರಮ? ಕಮಾನ್, ಈ ತುಪ್ಪ ಎಲ್ಲ ಕೈಗೆ ಮೆತ್ಕೊಂಡಿದೆ. ಸೊ ಹ್ಯಾಂಡ್ ವಾಶ್, ಕಮಾನ್. ಇಷ್ಟೊತ್ತು ನೀವು ನಮ್ಮ ಮಾತನ್ನ ಕೇಳಿದ್ರಿ. ಒಂದ್ ನಿಮಿಷ, ಏನು? ಓಕೆ, ಸ್ಟಮಕ್ ಅಲ್ಲಿ ಬಿಗ್ ಜಾಮ್ಸ್ ಮಾಡ್ತಿರುವ ನುಚ್ಚಿನ ಉಂಡೆ ಒಂದು ಹಾಡನ್ನ ಹಾಡ್ಬೇಕು ಅಂತ ಆಸೆ ಪಡ್ತಾ ಇದೆ. ಸೊ ನಾವು 3 ಜನನು ಗೊತ್ತಲ್ಲ ಯಾವ ಹಾಡು ಅಂತ. 1 2 3 ಗೋ.
ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಾವೆಲ್ಲ ಮನೇಲಿ ಸ್ವಲ್ಪ ತುಂಬಾ ಎಲ್ಲ ಒಳ್ಳೆ ಹಾಡನ್ ಕೆಡಿಸೋ ಅಭ್ಯಾಸ ಇದೆ ನಮ್ಗೆ. ಅದ್ ನಮ್ಮ ಅಜ್ಜಿಯಿಂದ ಶುರು ಆಗಿದ್ದು ಆಕ್ಚುಲಿ. ಮತ್ತೆ ನಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ ಸ್ಕೂಲಿಂದ ಆಚೆ ಕಳ್ಸಿದ್ರು, ಯಾಕಂದ್ರೆ ನಮ್ಮ ಅಜ್ಜಿ ಏನೇನೋ ಕೆಟ್ಟ ಹಾಡುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಸೊ ಅಯ್ಯೋ ಬೇಡ ಬೇಡ please. ಶಾಂತಂ ಪಾಪ ಏನೋ ಮಕ್ಕಳು ಮಲಗ್ಸೋ ಮನೆಯಲ್ಲೆಲ್ಲ ಹೇಳಿದ್ನಲ್ಲ. ನಾವೆಲ್ಲಾ ತರ ಕೆಟ್ಟ ವರ್ಡ್ ಹೇಳ್ಕೊಟ್ರೆ ನಮ್ಮ ಅಜ್ಜಿನೇ. ನಮ್ಮ ಅಜ್ಜಿ ಹಿಂಗಿದಾರ ನೋಡಕ್ಕೆ. ಎಲ್ಲಾರ್ ಮುಂದೆ ಹಿಂಗೆ ಮರ್ಯಾದೆ ತೆಗಿಬೇಡ. ಅಯ್ಯೋ ನಮ್ಮ ಮನೆಗೆ ಒಂದ್ 5-6 ಜನ ಹುಡುಗರ್ನ ಕರ್ಕೊಂಬಂದೆ, ಯಾವ್ದೋ ಹೋಮ ಏನೋ ಪಾರ್ಟಿಗೆ. ನಮ್ಮ ಅಜ್ಜಿ ಕೂತಿದ್ದಾರೆ, ನೋಡ್ತಾ ಇದ್ರು ಹುಡುಗರು. ಆಮೇಲೆ ಬಾ ಇಲ್ಲಿ ಅಂತ ಅಜ್ಜಿ ಕರೆದ್ರು. ಸೊ ನಾನು ಏನ್ ಮಾ ಅಂತೆಲ್ಲ ಹೋದ್ರೆ ಬಾ ಅಂದ್ಬಿಟ್ಟು ರೂಮ್ ಕರ್ಕೊಂಡು ಹೋಗಿ, ಅವರೆಲ್ಲ ಯಾಕೋ ಮೊಸರನ್ನ ತರ ಇದಾರೆ. ಯು ನೀಡ್ ಅ ಬ್ಯಾಡ್ ಬಾಯ್ ಅಂತ ಇದಾರೆ ನಂಗೆ ಅಜ್ಜಿ. ನಂಗೆ ಹೆಂಗಾಗ್ಬೇಕು ಒಂಥರ. ಫಸ್ಟ್ ಆಫ್ ಆಲ್ ನಾನು ಏನು ಆತರ ನನ್ನ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ನ ಕರ್ಕೊಂಬಂದ್ರೆ ಆ ವಯಸ್ಸಲ್ಲಿ ನಂಗೆ ಹೇಳಿದ ಅಜ್ಜಿ ಇದೆ. ಕ್ರೇಜಿ ಫ್ಯಾಮಿಲಿ ಅಂತ ಪ್ರೂವ್ ಆಯ್ತು. ಬಟ್ ಫಸ್ಟ್ ಡೇ ಮಮ್ಮಿ ಅವ್ರ ಕ್ರೇಜಿನೆಸ್ ನ ನೋಡಿದ್ರಿ, ಸೆಕೆಂಡ್ ಡೇ ಡ್ಯಾಡಿ ಅವ್ರ ಕ್ರೇಜಿನೆಸ್ ನ ನೋಡಿದ್ರಿ. ಬಟ್ ದ ಕ್ರೇಜಿಯಸ್ಟ್ ಪರ್ಸನ್ ಎವರ್ ಇಸ್ ಅಜ್ಜಿ, ದ ಲೇಡಿ ಡಾನ್. ಎಸ್. ಸೊ ಅಜ್ಜಿ, ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು. ಮೈ ಪ್ಲೆಜರ್. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಕರ್ಕೊಂಡೋಗಿ ನನ್ನ ಮನೆಗೆ. ಸೊ ಅಜ್ಜಿ, ನಿಮ್ಗೆ ಹೆಂಗ್ ಅನ್ಸ್ತು ಅಂತ ಹೇಳಿ. ನಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿದೀರಾ. ತುಂಬಾ ಚೆನ್ನಾಗಿತ್ತಮ್ಮ. ಪಕ್ಕದಲ್ಲಿ ನೀವಿಬ್ರು ನಿಂತ್ಕೊಂಡು ಇಷ್ಟು ಮುದ್ದಾಗಿರೋ ಹುಡುಗಿರು ಮಾತಾಡ್ತಾ ಸಹಾಯ ಮಾಡ್ತಾ ಇದ್ರಿ. ತುಂಬಾ ಖುಷಿ ಆಗುತ್ತೆ ಅದ್ಗೆ. ಥ್ಯಾಂಕ್ ಯು. ಹಬ್ಬನೇ ಇಲ್ಲಿ ನಡೆಸ್ದಂಗೆ ಆಗೋಯ್ತು ನಂಗೆ. ಓಕೆ ಬನ್ನಿ, both of us will do one pose like background music ಅಂತ. ಥ್ಯಾಂಕ್ ಯು ಸೊ ಮಚ್ ಅಜ್ಜಿ, ಮತ್ತೆ ಬಂದಿದ್ದಕ್ಕೆ. ಅಜ್ಜಿ ಬಾಜಿ ಬನ್ನಿ, ದಿಸ್ ವೇ. ಸಿಗೋಣ, ಮತ್ತೆ ಸಿಗೋಣ. ನಮ್ಮ ಸ್ಟಾರ್ ಸವಿರುಚಿಯಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನಂತೂ ಮನೇಲಂತೂ ನಮ್ಮ ಅಮ್ಮನ ಜೊತೆ ಅಪ್ಪನ ಜೊತೆ ಹೀಗಂತೂ ಅಡ್ಗೆ ಮಾಡಿಲ್ಲ. ಅಪ್ಪನ ಜೊತೆ ಎಸ್ಪೆಷಲಿ ಅಡ್ಗೆ ಮಾಡಿದ್ದು. ಅಂಡ್ ಅಪ್ಪ ಅದ್ ಹೆಂಗ ಆ ಹುಡುಗರ್ನೆಲ್ಲ ಮಾಯ ಮಾಡಿದ್ದು, ನಂಗೆ ಗೊತ್ತಿಲ್ದಿರೋ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗ್ಬಿಡ್ತು. ಕರೆಕ್ಟ್. ಸೊ ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಅಂಡ್ ಯು ಆರ್ ಸೋ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ಗೆ, ನಿಮ್ಗೆ, ಸ್ಟಾರ್ ಸವಿರುಚಿಗೆ ಫಾರ್ ಹ್ಯಾವಿಂಗ್ ಮೀ ಅಂಡ್ ಫಾರ್ ಪ್ರಿಯಾ ಮ್ಯಾಮ್. ಓಕೆ ಬಾಯ್ ಅಂತ ಸುಮ್ನೆ ಹಂಗೆ ಬಿಟ್ಕೊಡ್ತೀವಾ? ನಿಮ್ಗೆ ಐ ಹ್ಯಾವ್ ಅ ಸರ್ಪ್ರೈಸ್. ಸ್ಟಾರ್ ಸವಿರುಚಿ ತಂಡದಿಂದ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು. ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 3 ದಿನ ಕಂಟಿನ್ಯೂಸ್ ಆಗಿ ಹಬ್ಬದ ಅಡಿಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀರಾ. ಸೊ ಮತ್ತೆ ನಾಳೆ ಸ್ಪೆಷಲ್ ಆಗಿ ಯಾರು ಇರ್ತಾರೆ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಮುಂದಿನ ಎಪಿಸೋಡ್ ಅಲ್ಲಿ ಮಧ್ಯಾಹ್ನ 1:00 ಗೊತ್ತಾಗತ್ತೆ. ಸದ್ಯಕ್ಕೆ ನಾನು ನಿಮ್ಮ ಪಟಾಕಿ ಶ್ರುತಿ, ನಾನು ಸಂಯುಕ್ತ ಹೊರ್ನಾಡ್. both of us signing off. Bye bye. Happy Habba again.